ನಮಸ್ಕಾರ. ಜಾಬ್ ನ್ಯೂಸ್ ವೀಕ್ಷಕರೇ, ಕರ್ನಾಟಕ ಲೋಕಸೇವಾ ಆಯೋಗವು 384 ಕೆಎಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಇದೇ ಡಿಸೆಂಬರ್ 29ರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿರುವುದು ನಿಮಗೆ ಗೊತ್ತೇ ಇದೆ. ಈ ಪೂರ್ವಭಾವಿ ಪರೀಕ್ಷೆ ಇದು ಮರುಪರೀಕ್ಷೆ, ನಿಮ್ಗೆ ಗೊತ್ತಿರೋ ಹಾಗೆ. ಈ ಮರುಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೆಲ ಗೊಂದಲ, ಅನುಮಾನಗಳು ಅಭ್ಯರ್ಥಿಗಳಲ್ಲಿ ಉಂಟಾಗುವ ಬೆಳವಣಿಗೆಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿವೆ. ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೆಪಿಎಸ್ಸಿಯು ಈಗ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಅದೇನು ಎಂಬುದನ್ನ ಈಗ ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, 3-4 ದಿನಗಳ ಹಿಂದೆ ಕೆಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ನಲ್ಲೇ ಡಿಸೆಂಬರ್ 29ರಂದು ನಡೆಯಬೇಕಾಗಿರುವ ಪೂರ್ವಭಾವಿ ಪರೀಕ್ಷೆಯ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಅನ್ನ ಒದಗಿಸಲಾಗಿತ್ತು. ಕೆಲ ಅಭ್ಯರ್ಥಿಗಳು ಅಚಾನಕ್ಕಾಗಿ ಕಾಣಿಸಿಕೊಂಡ ಈ ಲಿಂಕ್ನ ಮೂಲಕ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಂಡಿದ್ರು. ಈ ಪ್ರವೇಶ ಪತ್ರದಲ್ಲಿ ಪರೀಕ್ಷಾ ಕೇಂದ್ರ, ಸಮಯ ಇದೆಲ್ಲವೂ ಈ ಹಿಂದೆ ಅಂದ್ರೆ ಆಗಸ್ಟ್ 27ರಂದು ಏನು ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು ಆ ಪರೀಕ್ಷೆಯ ಪ್ರವೇಶ ಪತ್ರದಂತೆ ಈ ಪ್ರವೇಶ ಪತ್ರದಲ್ಲಿಯೂ ಮಾಹಿತಿಗಳಿದ್ದವು. ಆದರೆ ಪರೀಕ್ಷಾ ದಿನಾಂಕ ಮಾತ್ರ ಬದಲಾಗಿತ್ತು. ಇದು ಅಭ್ಯರ್ಥಿಗಳಲ್ಲಿ, ಯಾಕೆಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ಪರೀಕ್ಷೆಗೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಹೀಗಿರುವಾಗ ಈ ಪ್ರವೇಶ ಪತ್ರವನ್ನ ಕೆಪಿಎಸ್ಸಿ ಒದಗಿಸಿರುವುದು ಅನುಮಾನ, ಗೊಂದಲಕ್ಕೆ ಕಾರಣವಾಯಿತು. ಈ ಸುದ್ದಿ ಹರಡುತ್ತಿದ್ದಂತೆ ಎಚ್ಚೆತ್ತ ಕೆಪಿಎಸ್ಸಿಯು ಈ ಲಿಂಕ್ ಅನ್ನ ವೆಬ್ಸೈಟ್ ಇಂದ ತೆಗೆದುಹಾಕಿತ್ತು. ಇದೇ ಸಂದರ್ಭದಲ್ಲಿ ಕೆಲವು ಅಪ್ಲಿಕೇಶನ್ ಐಡಿ ಲಾಗಿನ್ ಆಗಿ ಅಪ್ಲಿಕೇಶನ್ ನೋಡೋಣ ಅಂತಾರೆ, ಕೆಲವರು ಅಪ್ಲಿಕೇಶನ್ಗಳೇ ಕಾಣಿಸ್ತಾ ಇರಲಿಲ್ಲ. ಈ ತರದ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡವು. ಈ ನಡುವೆ ಕೆಪಿಎಸ್ಸಿಯು ಅಂದ್ರೆ ನವೆಂಬರ್ 28ರಂದು ಒಂದು ಅಧಿಕೃತ ಪ್ರಕಟಣೆ ಹೊರಡಿಸಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ. ಕೆಪಿಎಸ್ಸಿ ಏನ್ ಹೇಳಿದೆ ಎಂಬುದನ್ನ ಈಗ ನೋಡೋಣ. ಸ್ನೇಹಿತರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಕೆಪಿಎಸ್ಸಿಯ ಪ್ರಕಟಣೆ ಏನಿದೆ ಅಂತ. ಡಿಸೆಂಬರ್ 29ರಂದು ನಡೆಸಲು ನಿಗದಿಪಡಿಸಲಾಗಿರುವ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಅಭ್ಯರ್ಥಿಗಳು ಆಯೋಗದ ವೆಬ್ಸೈಟ್ನ ಅಪ್ಲಿಕೆಂಟ್ ಲಾಗಿನ್ ನಿಂದ ದಿನಾಂಕ 26/11/2024ರಂದು ತಂತ್ರಾಂಶದಲ್ಲಿನ ದೋಷದಿಂದಾಗಿ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಂಡಿರುತ್ತಾರೆಂದು ತಿಳಿದು ಬಂದಿರುತ್ತದೆ. ಅಂದ್ರೆ ಸಾಫ್ಟ್ವೇರ್ನ ತೊಂದರೆಯಿಂದಾಗಿ ಕೆಲವರಿಗೆ ಅವಕಾಶ ಸಿಕ್ಕಿದೆ ಅಂತ ಕೆಪಿಎಸ್ಸಿಯು ಈಗ ಒಪ್ಪಿಕೊಂಡಿದೆ. ಡಿಸೆಂಬರ್ 29ರಂದು ಪೂರ್ವಭಾವಿ ಮರುಪರೀಕ್ಷೆಯ ಸಂಬಂಧ ಯಾವುದೇ ಪ್ರವೇಶ ಪತ್ರವನ್ನ ಆಯೋಗದ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ ಅಂತ ಈ ಪ್ರಕಟಣೆಯಲ್ಲಿ ಕೆಪಿಎಸ್ಸಿಯು ಸ್ಪಷ್ಟಪಡಿಸಿದೆ. ತಂತ್ರಾಂಶ ದೋಷದಿಂದಾಗಿ, ತಾಂತ್ರಿಕ ಕಾರಣಗಳಿಂದ ಯಾರು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಈ ಪ್ರವೇಶ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲ, ಇದನ್ನ ಅಸಿಂಧುಗೊಳಿಸಲಾಗಿದೆ ಅಂತ ಕೆಪಿಎಸ್ಸಿಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಎಲ್ಲ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆಯ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶವನ್ನ ಮುಂದೆ ಒದಗಿಸಲಾಗುತ್ತದೆ. ಈ ಕುರಿತು ಸಮುಚಿತ ಮಾರ್ಗದಲ್ಲಿ ತಿಳಿಸಲಾಗುವುದು. ಅಂದ್ರೆ ವೆಬ್ಸೈಟ್ ನಲ್ಲಿ ಈ ಕುರಿತು ಅಧಿಕೃತವಾಗಿ ಮಾಹಿತಿನ ನೀಡ್ತೇವೆ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿಯ ಸಹಾಯಕ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರಿಂದಾಗಿ ಈ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಡಿಸೆಂಬರ್ 29ರಂದು ನಡೆಯಲೇಬೇಕಾಗಿರುವ ಮರುಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಏನ್ ಪ್ರವೇಶ ಪತ್ರವನ್ನು ಒದಗಿಸಿದ್ರು ಎಂಬ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಕೆಪಿಎಸ್ಸಿಯು ನಡೆಸಲು ನಿಗದಿಪಡಿಸಿರುವ ಡಿಸೆಂಬರ್ 29ರಂದು ನಿಗದಿಪಡಿಸಿರುವ ಮರುಪರೀಕ್ಷೆಗೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಹೀಗಾಗಿ ಈ ಪರೀಕ್ಷೆ ನಡೆಯುತ್ತೋ ಇಲ್ವೋ ಎಂಬ ಅನುಮಾನ ಇದ್ದಿರುವ ಸಂದರ್ಭದಲ್ಲಿ ಕೆಪಿಎಸ್ಸಿಯ ಅಚಾತುರ್ಯದಿಂದಾಗಿ ಹಠಾತ್ತನೆ ಈ ಬೆಳವಣಿಗೆ ನಡೆದಿದ್ದು, ಯಾರಿಗೂ ಅಚಾನಕ್ ಆಗಿ ಈ ಲಿಂಕ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಕ್ ಸಾಧ್ಯವಾಯಿತು ಪ್ರವೇಶ ಪತ್ರವನ್ನ. ಈ ಬೆಳವಣಿಗೆ ನಡೆದಿರೋದು ಅಭ್ಯರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿತ್ತು. ಈ ಗೊಂದಲವನ್ನ ಈಗ ಕೆಪಿಎಸ್ಸಿಯೇ ಬಗೆಹರಿಸಿದೆ. ಅಧಿಕೃತವಾಗಿ ಪ್ರಕಟಣೆ ನೀಡುವ ಮೂಲಕ ಈ ಗೊಂದಲಕ್ಕೆ ತೆರೆ ಎಳೆದಿದೆ. ಸ್ನೇಹಿತರೆ, ನಾನು ಈ ಹಿಂದೆ ಹೇಳಿದ ಹಾಗೆ ಅಕ್ಟೋಬರ್ 16ರಂದು ಸ್ಫೂರ್ತಿ ಭೈರಪ್ಪನವರ್ ಎಂಬುವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಆಗಸ್ಟ್ 27ರಂದು ನಡೆದ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸಬೇಕು, ಇದಕ್ಕೆ ಕೆಪಿಎಸ್ಸಿಗೆ ನಿರ್ದೇಶನ ನೀಡಬೇಕು,
ಅಲ್ಲದೆ ಅಕ್ಟೋಬರ್ 1ರಂದು ಕೆಪಿಎಸ್ಸಿ ಹೊರಡಿಸಿದ್ದ ಮರುಪರೀಕ್ಷೆಯ ಸಂಬಂಧದ ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಈ ಪ್ರಕರಣದ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿಗಳಾದ ಪ್ರದೀಪ್ ಸಿಂಗ್ ಯರೂರ್ ಅವರು ವಿಚಾರಣೆ ನಡೆಸಿದ್ರು. ಅವರು ಈ ಡಿಸೆಂಬರ್ 29ರಂದು ನಡೆಸಲು ಉದ್ದೇಶಿಸಿದ್ದ ಮರುಪರೀಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿದ್ರು. ಸ್ನೇಹಿತರೆ, ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಲು ಕೆಪಿಎಸ್ಸಿಯು ತತ್ಕ್ಷಣ ಮುಂದಾಗದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿತ್ತು. ಹೀಗಾಗಿ ಈ ಪರೀಕ್ಷೆ ನಡೆಯುತ್ತೋ ಇಲ್ವೋ ಎಂಬ ಗೊಂದಲದಲ್ಲಿ ಅಭ್ಯರ್ಥಿಗಳಿದ್ದರು. ಈಗ ಬಂದಿರುವ ಮಾಹಿತಿ ಪ್ರಕಾರ, ಅಂದ್ರೆ ಕನ್ನಡಪ್ರಭ ಪತ್ರಿಕೆಯು ನವೆಂಬರ್ 28ರಂದು ವರದಿ ಮಾಡಿರುವ ಪ್ರಕಾರ ಈ ಕೆಪಿಎಸ್ಸಿಯು ಈ ತಡೆಯಾಜ್ಞೆಯನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ, ಯಾಕೆಂದ್ರೆ ಇನ್ನೊಂದು ಪ್ರಕರಣ ಬೆಂಗಳೂರು ಹೈಕೋರ್ಟ್ ನಲ್ಲಿ ಸಲ್ಲಿಕೆಯಾಗಿದೆ. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಿಸಿದ ಹಾಗೆ ಹೈಕೋರ್ಟ್ ನ ಮೆಟ್ಟಿಲೇರಿ ಪರೀಕ್ಷೆಗೆ ನೀಡಲಾಗುವ ತಡೆಯಾಜ್ಞೆಯನ್ನ ತೆರವುಗೊಳಿಸಲು ಮುಂದಾಗಿದೆ. ಬಹುಶಃ ಡಿಸೆಂಬರ್ 9ರಂದು ಈ ಎಲ್ಲ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆಗಳಿವೆ ಅಂತ ಹೇಳಿ ಕನ್ನಡಪ್ರಭ ಪತ್ರಿಕೆಯ ವರದಿ ತಿಳಿಸಿದೆ. ಸ್ನೇಹಿತರೆ, ನಿಮಗೆ ನಾನು ಈಗಾಗಲೇ ತಿಳಿಸಿದೆ, ಬೆಂಗಳೂರಿನಲ್ಲಿ ಕೂಡ ಒಂದು ಪ್ರಕರಣ ಸಲ್ಲಿಕೆಯಾಗಿದೆ ಅಂತ. ಶ್ರೀ ಸುನಿಲ್ ಕುಮಾರ್ KN ಅವರು ಬೆಂಗಳೂರು ಹೈಕೋರ್ಟ್ ನ ಮೆಟ್ಟಿಲೇರಿದ್ದಾರೆ. ಅವರು ಕೂಡ ಪೂರ್ವಭಾವಿ ಮರುಪರೀಕ್ಷೆಗೆ ತಡೆ ನೀಡಬೇಕಂತ ಕೋರಿದ್ದಾರೆ. ಈ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವ ಬೆಂಗಳೂರು ಹೈಕೋರ್ಟ್ ಇದರ ವಿಚಾರಣೆಯನ್ನ ಡಿಸೆಂಬರ್ 9ಕ್ಕೆ ಮುಂದೂಡಿದೆ. ಆದ್ರೆ ಅದಿನ್ನೂ ಡಿಸೆಂಬರ್ 29ರಂದು ನಿಗದಿಯಾಗಿರುವ ಮರುಪರೀಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿಲ್ಲ. ಹೀಗಾಗಿ ಈಗ ಒಂದೇ ತಡೆಯಾಜ್ಞೆ ಇರುವುದು, ಅದು ಧಾರವಾಡ ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆ. ಅದನ್ನ ಕೆಪಿಎಸ್ಸಿಯು ತೆರವುಗೊಳಿಸಿಕೊಂಡಲ್ಲಿ ಡಿಸೆಂಬರ್ 29ರಂದು ಖಚಿತವಾಗಿಯೂ ಮರುಪರೀಕ್ಷೆ ನಡೆಯಲಿದೆ. ಇದಿಷ್ಟು ಕೆಪಿಎಸ್ಸಿಯಲ್ಲಿ ಇತ್ತೀಚೆಗೆ ನಡೆದಿರುವ ಬೆಳವಣಿಗೆಗಳು ಸ್ನೇಹಿತರೆ. ಈ ಸಂಬಂಧ ಡಿಸೆಂಬರ್ 29ಕ್ಕೆ ನಿಗದಿಯಾಗಿರುವ ಮರುಪರೀಕ್ಷೆಗೆ ನೀಡಲಾಗಿದ್ದ ತಡೆಯಾಜ್ಞೆಯನ್ನ ತೆರವುಗೊಳಿಸುವಲ್ಲಿ ಕೆಪಿಎಸ್ಸಿಯು ತೋರಿದ ವಿಳಂಬ ಧೋರಣೆ ಏನಿದೆ, ಇದು ಅಭ್ಯರ್ಥಿಗಳಿಗೆ ಹಲವು ಅನುಮಾನಗಳಿಗೆ ಬಹಳಷ್ಟು ವಿಷಯಗಳು ಇದರ ಸುತ್ತಮುತ್ತ ಚರ್ಚೆಗೆ ಬಂದಿವೆ. ಸ್ನೇಹಿತರೆ, ಕೆಲವು ಸದಸ್ಯರಿಗೆ ಈ ಪರೀಕ್ಷೆಯನ್ನ ನಡೆಸುವುದು ಇಷ್ಟವಿಲ್ಲ. ಹೀಗಾಗಿ ಮತ್ತೆ ಮುಂದೂಡಲು ಅವರೇ ಕೋರ್ಟಿಗೆ ಹಾಕಿಸಿದ್ದಾರೆ ಎಂಬೆಲ್ಲ ಮಾತುಗಳು ಕೇಳಿ ಬಂದಿವೆ. ಈ ಎರಡು ಪ್ರಕರಣಗಳ ವಿಚಾರಣೆ ಸಂದರ್ಭದಲ್ಲಿ, ಹೈಕೋರ್ಟ್ ನಲ್ಲಿರುವ ಈ ಎರಡು ಪ್ರಕರಣಗಳ ವಿಚಾರಣೆಯ ಸಂದರ್ಭದಲ್ಲಿ ಕೆಪಿಎಸ್ಸಿಯು ಹೇಗೆ ತನ್ನ ವಾದವನ್ನ ಮಂಡಿಸಲಿದೆ, ಡಿಸೆಂಬರ್ 29ರಂದು ನಡೆಸಲಿರುವ ಮರುಪರೀಕ್ಷೆಯನ್ನ ಹೇಗೆ ಸಮರ್ಥಿಸಿಕೊಳ್ಳಲಿದೆ ಎಂಬುದರ ಮೇಲೆ ಈ ಪರೀಕ್ಷೆಯ ಭವಿಷ್ಯ ಅಡಗಿದೆ. ಊಹಾಪೋಹ ಸುದ್ದಿಗಳು, ವದಂತಿಗಳು ಏನೇ ಇರಲಿ, ಅಭ್ಯರ್ಥಿಗಳು ತಮ್ಮ ಅಭ್ಯಾಸದತ್ತ ಹೆಚ್ಚು ಗಮನ ನೀಡುವುದು ಒಳಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ಜಾಬ್ ನ್ಯೂಸ್ ಒಂದು ಮಾಧ್ಯಮ ಸಂಸ್ಥೆ. ನಾವು ಉದ್ಯೋಗ ಜಗತ್ತಿನ ಸುದ್ದಿಗಳನ್ನ ಹೊತ್ತು ತರುತ್ತೇವೆ. ನಾವು ಕೋಚಿಂಗ್ ಸೆಂಟರ್ ನಡೆಸುವುದಿಲ್ಲ, ಪ್ರಕಾಶನ ಸಂಸ್ಥೆ ಹೊಂದಿಲ್ಲ. ನಮ್ಮದೇನಿದ್ರೂ ಸುದ್ದಿಯನ್ನು ನೀಡುವುದಷ್ಟೇ ನಮ್ಮ ಕೆಲಸ. ಮಾಹಿತಿಯನ್ನ ಖಚಿತಪಡಿಸಿಕೊಂಡು ನಿಮಗೆ ನೀಡ್ತೇವೆ. ಅದಕ್ಕಾಗಿ ನಮ್ಮ ಸುದ್ದಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ಮತ್ತೆ ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.